ನೋಡಿ, ಇವತ್ತು 2 ಗಂಟೆಗಳ ತನಕ ಸಿಎಂ ನಿವಾಸ ಕಾವೇರಿಯಲ್ಲಿ ಸಚಿವರ ಜೊತೆ ಸಭೆಯನ್ನು ಮಾಡಿದ್ರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಆಪ್ತರೆಲ್ಲ ಕಳವಳ ವ್ಯಕ್ತಪಡಿಸಿದ್ದಾರೆ. ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ದಾರೆ. ಸೊ ಎಲ್ರಿಗೂ ಗೊತ್ತಾಗಿದೆ ವಿಚಾರ ಏನು ಅಂತಂದ್ಬಿಟ್ಟು. ಎಲ್ಲರ ಹತ್ರನೂ ಎಲ್ರಿಗೂ ವಿಚಾರ ಗೊತ್ತಾಗಿದೆ. ಯಾರು ಬಾಯ್ಬಿಟ್ಟೇನು ಮಾತಾಡ್ತಾ ಇಲ್ಲ. ಸದ್ಯಕ್ಕಂತೂ ಸಿಎಂ ಸಭೆ ಮುಗಿಸಿ ತೆರಳಿದ್ದಾರೆ ಎಲ್ಲ ಸಚಿವರು ಕೂಡ. ಆಮೇಲೆ ಸಿಎಂ ರಾಜೀನಾಮೆ ಕೊಡ್ತಿರೋದಕ್ಕೆ ಸಚಿವರೆಲ್ಲ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಸುದ್ದಿ ಕೇಳಿ ನಾವು ಕಳವಳ ವ್ಯಕ್ತಪಡಿಸಿದ್ದೇವೆ, ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ನಾವು ವ್ಯಕ್ತ ಮಾಡಿದ್ವಿ, ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ. We are also naturally in anxiety about what appeared in press and electronic media. Yes, sir. He maintained silence. Yes, This sir. much I can say. Yes, sir. He maintained silence. Some of us expressed our Yes, sir. sense of concern. And that is what was the meeting. Nothing more transpired there. Sir, there have been many ministers, sir, from the morning who've been meeting with the Chief Minister, sir. Reports now that all of you are pressurizing him not to step down at this time, sir. I will only say that we have expressed our concern and he was totally silent. He was silent. And we may meet again because it was not fair on our part to. ಓಕೆ, ಎಚ್ ಕೆ ಪಾಟೀಲ್ ಅವರು ಸಚಿವರು ಹೇಳ್ತಾ ಇದ್ರು, ನಾವೆಲ್ಲ ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಮಾತನಾಡ್ಸಕ್ಕೆ ಹೋದ್ವಿ, ಕನ್ಸರ್ನ್ ತೋರಿಸಿದ್ವಿ, ಬಟ್ ಅವ್ರು ತುಂಬ ಸೈಲೆಂಟ್ ಆಗಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಮಾಧ್ಯಮದ ಮುಂದೆ ಮಾತ್ರ ಅಲ್ಲ, ಆತ್ಮೀಯ ಶಾಸಕರ ಜೊತೆ ಸಚಿವರ ಜೊತೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಏನೂ ಮಾತಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ. MLCs, everybody went. We had a discussion with him, but he never opened his mouth. We thought the central decision was only regarding the Rajya Sabha and MLC seats that was appeared. It is the direction for the central. But next things we don't know. That's why we requested him, but he did not open his mouth. So then he said about CM change, sir. Sir, did CM speak on the CM change, sir? No, he did not. He said tomorrow he'll speak about this issue. But I don't know. Yeah. ನಮ್ಮ ಜೊತೆಲಲ್ಲಪ್ಪ, ಒಂದು 40-50 ಜನ ಮಿನಿಸ್ಟರ್ಸು, MLAs, MLCs ಕೇಳ್ದೋ ಎಲ್ಲ, ಬಟ್ ಬಾಯಿ ಬಿಡಲಿಲ್ಲ. ಡೆಲ್ಲಿ ಡಿಸಿಷನ್ ಏನಿದೆ, ವೇಣುಗೋಪಾಲ್ ಅಂಡ್ ಸುರ್ಜೇವಾಲಾ ಏನು ಹೇಳಿದ್ರು ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಎತ್ತು ಬಂದಿದ್ದೀವಿ. ಲೆಟಸ್ ಸಿ, ಅದೇ ನಡೆದಿರೋದು ಚರ್ಚೆ. But regarding his resignation and all, we don't know. Sir, our senior leader is going to meet us, sir. Surjewala sir. ಯಾರು ಉತ್ತರ ಕೊಡಲಿ? ಅದು ನೋಡ್ಬೇಕು. ಅದನ್ನ ನಾನೊಬ್ಬನೇ ಹೆಂಗೆ ಹೇಳಪ್ಪ, ನೋಡು. Sir, Surjewala, are you trying to meet Surjewala, sir? All senior leaders. ಇಲ್ಲ ಏನೂ ಇಲ್ಲ, ಅವೆಲ್ಲ ಏನೂ ಇಲ್ಲ, ಏನೂ ನಡೆದಿಲ್ಲ, ಯಾರನ್ನೇನು ಭೇಟಿ ಮಾಡಲ್ಲ. ಕರೆಕ್ಟಾಗಿ ಕಾಲ್. ಬಿಕಾಸ್ ಇಲ್ಲ, ಒಂದು ಪ್ರಶ್ನೆ ಕೇಳಿ ನೀನು, ನೋಡೋಣ. ಒಂದು ಪ್ರಶ್ನೆ ಗೊತ್ತಿಲ್ಲಪ್ಪ. ಎಚ್.ಎಂ. ರೇವಣ್ಣ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಏನೂ ಮಾತಾಡ್ತಾ ಇಲ್ಲ. ಸೇಮ್ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ ಅದೇ ರೀತಿ, ನಾವೆಲ್ಲ ಹೋಗಿದ್ವಿ, ನಮ್ಮ ಕನ್ಸರ್ನ್ ತೋರಿಸಿದ್ವಿ, ಸೊ ಹಾಗಾಗಿ ಅವ್ರು ಏನೂ ಮಾತಾಡಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಎಚ್ ಕೆ ಪಾಟೀಲ್ ಅವರಾಗಿರ್ಬೋದು, ಎಚ್.ಎಂ. ರೇವಣ್ಣ ಅವರಾಗಿರ್ಬೋದು, ಒಂದೇ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮಾತ್ರ ಮೌನ ಮುರಿತಾ ಇಲ್ಲ, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ಬಿಟ್ಟು. ಹಾಗಾದರೆ ಆಪ್ತರ ಜೊತೆನಲ್ಲೂ ಕೂಡ ಸಿದ್ದರಾಮಯ್ಯನವರು ಏನು ನಿನ್ನೆ ಡೆವಲಪ್ಮೆಂಟ್ ಏನು ಹಂಚ್ಕೊಂಡಿಲ್ವಾ ಅಂತ?
ಹೊರಗಡೆ ಬಂದು ಹೇಳಿದ್ದೆಲ್ಲ ಸತ್ಯ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಜಾರ್ಜ್ ಅವರ ನಿವಾಸದಲ್ಲಿ ತಡರಾತ್ರಿಯಲ್ಲಿ ಇದ್ದಂಥ ಸಚಿವರುಗಳು ಮತ್ತು ಇವತ್ತು ಬೆಳಗ್ಗೆಯಿಂದ ಕೂಡ ಸಿಎಂ ಆಪ್ತವಲ್ಲದೆ ಗುರುತಿಸಿಕೊಳ್ತಿರುವಂಥ ಸಚಿವರುಗಳು ಅಥವಾ ಅಲ್ಲಿ ಬಂದು ಹೋಗ್ತಾ ಇರುವಂಥ ಸಚಿವರುಗಳ ಮನೆಗೆ ಶಾಸಕರುಗಳು ಬಂದು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸಹಜವಾಗಿಯೇ ಮಾತುಕತೆಯನ್ನು ನಡೆಸಿರ್ತಾರೆ. ಅಲ್ಲಿ ಎಲ್ಲರೊಂದಿಗೆ ಎಲ್ಲ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಹಂಚಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಸಮಯ ಅಥವಾ ಒಂದು ಸಂದರ್ಭ ಅಷ್ಟಕ್ಕೆ ಪೂರಕವಾಗಿಲ್ಲ. ಆದರೆ ಕೆಲವರ ಬಳಿ ಆದರೂ ಕೆಲವು ವಿಚಾರಗಳನ್ನಾದರೂ ಅವರು ಹಂಚಿಕೊಂಡಿರ್ತಾರೆ. ಹೈಕಮಾಂಡ್ ಅಂಗಳದಲ್ಲಿ ನಡೆದಂಥ ಮಾತುಕತೆ ಅಥವಾ ಕೆಲವರ ಒತ್ತಾಯ ಇರ್ಬೋದು, ಸರ್ ನೀವು ಯಾಕೆ ಈಗ ತೀರ್ಮಾನಕ್ಕೆ ಬಂದ್ರಿ ಅನ್ನುವಂಥ ಪ್ರಶ್ನೆ ಇರ್ಬೋದು. ಅವೆಲ್ಲ ಅಟ್ಲೀಸ್ಟ್ ಆತ್ಮೀಯರಿಗೆ ಕೆಲವರಿಗಾದರೂ ಒಂದಷ್ಟು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿರ್ತಾರೆ. ಹಾಗಂತ ಮೊದಲಿನಷ್ಟು ಹಿಂದೆ ಇದ್ದಷ್ಟು ಆತ್ಮೀಯವಾಗಿ ಅಥವಾ ಸಾಕಷ್ಟು ಬಹಿರಂಗವಾಗಿ ವಿಚಾರಗಳನ್ನ ಚರ್ಚೆ ಮಾಡುವಂಥ ಪರಿಸ್ಥಿತಿ ಈಗ ಇಲ್ಲದೆ ಇರುವ ಕಾರಣಕ್ಕಾಗಿ ಹೆಚ್ಚಿನ ಜನರಿಗೆ ಮಾತನಾಡಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಿಗದೇ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಒಂದಷ್ಟು ಜನ ಸಚಿವರ ಜೊತೆಗೆ ಶಾಸಕರ ಜೊತೆಗೆ ತಮ್ಮ ಮನಸ್ಸಲ್ಲಿರುವಂಥ ವಿಚಾರವನ್ನು ಹೊರಗೆ ಹಾಕಿರ್ಬೋದು ಅಥವಾ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ಬೋದು. ಅಲ್ಟಿಮೇಟ್ ಆಗಿ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅನ್ನುವಂಥ ವಿಚಾರವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿರುವಂಥ ಸಾಧ್ಯತೆಯೇ ಹೆಚ್ಚಿದೆ. ಅರವಿಂದ್.